ಹ್ಞೂ ಎಳ್ಳು ಬೆಲ್ಲ ಎಳ್ಳು ಬೆಲ್ಲ ಅಂತ ಖುಷಿಯಾಗಿ ಮಾಡ್ತೀವಿ, ಖುಷಿಯಾಗಿ ಎಲ್ಲರ ಮನೆಗೂ ಹಂಚ್ತೀವಿ. ಕೊನೆಗೆ ಯಾರು ತಿಂದಿಲ್ಲ ಅಂದರೆ ಏನು ಮಾಡ್ತೀವಿ, ಡಿವೈಡ್ ಮಾಡ್ತೀವಿ. ಡಿವೈಡ್ ಮಾಡಬೇಕು ಅಂದರೆ ಅದ್ರ ಪಾಡು ಪಂಚರ್ ಆಗೋಗುತ್ತೆ. ಇಲ್ಲಿ ನೋಡಿ, ಬೆಲ್ಲ ಒಂದು ಕಡೆ, ಕೊಬ್ಬರಿ ಒಂದು ಕಡೆ, ಎಳ್ಳು ಒಂದು ಕಡೆ, ಕಡಲೆ ಒಂದು ಕಡೆ, ಇದೇನೋ ಚಾಕ್ಲೇಟ್ ಬರುತ್ತಲ್ಲ ಇದೇ ಒಂದು ಕಡೆ, ಇನ್ನೂ ಇಷ್ಟಿದೆ. ಅವನು ಒಂದೊಂದೇ ಬೆಲ್ಲ, ಒಂದೊಂದೇ ಕೊಬ್ಬರಿ, ಒಂದೊಂದೇ ಅಂತ ಆಯಿಸಿ ಶಪ್ಪ ಸಾಕಾಗೋಗಿದೆ. ಅದ್ರ ಮಧ್ಯೆ ಈ ನಮ್ಮ ಮಗನ ಕಾಟ ಬೇರೆ, ಅದು ಇದು ಲಂಗು ಹೊಟ್ಟೆ ಅಂತ. ಮೊಬೈಲ್ ಕೊಡು ಅಂತ. ಮೊದಲೇ ಹೆಣಗಾಗೋಗಿದ್ದೀನಿ. ನೋಡಿ ಗೈಸ್, ಇಲ್ಲಿ ನನ್ನ ಪರಿಸ್ಥಿತಿ ಅಪ್ಪ ಎಷ್ಟು ಅಂತ ಆಯಿಸೋದು. ಕಡಲೆನೇ ಒಂದು ಕಡೆ ಮಾಡಬೇಕು, ಇದೇ ಒಂದು ಕಡೆ ಮಾಡಬೇಕು, ಕೊಬ್ಬರಿನೇ ಒಂದು ಕಡೆ ಆಯಿಸ್ಬೇಕು. ಯಾಕೆಂದರೆ ಏನಕ್ಕೂ ಯೂಸ್ ಆಗಲ್ಲ. ಅಕಸ್ಮಾತ್ ಈ ಥರ ಡಿವೈಡ್ ಮಾಡಿಟ್ರೆ ಏನಕ್ಕಾದ್ರೂ ಯೂಸ್ ಮಾಡ್ಬೋದಲ್ವಾ. ಈ ಥರ ಫುಲ್ ಇರೋದನ್ನು ಹಂಗೆ ಇಟ್ಕೊಂಡು ಏನಕ್ಕೆ ಯೂಸ್ ಮಾಡೋದು. ಸಾಕಾಗಿ ಹೋಗಿದೆ ಅಪ್ಪ. ಸ್ವಂತ ಎಲ್ಲ ನಾವು ಅದ್ರ ಮಧ್ಯೆ ಈ ಥರ ಈ ಚಾಕ್ಲೇಟ್ ಏನಿದೆ, ಪೆಪ್ಪರ್ಮೆಂಟ್, ಜೀರಿಗೆ ಮಿಠಾಯಿ ಅಂತಾರೆ, ಅದೇ ನೋಡಿ ಇದು. ಏನು ಮಾಡೋದು, ಹಣೆ ಬರ. ಮಾಡೋದಿನ ಮಾಡಿಬಿಡ್ತೀವಿ ಸಂಕ್ರಾಂತಿ ಹಬ್ಬದ ಖುಷಿಯಾಗಿ. ಇಡೀ ಎಲ್ಲ ಕಡೆ ಹಂಚ್ಕೊಂಡು ಬಂದು ಅವರು ನಮಗೆಲ್ಲ ಹಂಚಿರ್ತಾರಲ್ವ, ಅದು ತಿನ್ನೋರಂತೂ ಯಾರೂ ಇಲ್ಲ. ಏನಾದರೂ ಒಂದು ಮಾಡ್ಬೋದಾ? ನಿಮಗೇನಾದ್ರು ಐಡಿಯಾ ಇದೆಯಾ ಹೇಳಿ ದಯವಿಟ್ಟು ಪ್ಲೀಸ್ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.